ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತನ ಮೃತ್ಯು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಮೃತದೇಹದ ಮುಂದೆ ಹೆತ್ತವಳ ಕೂಗು, ರಾಜಕೀಯದ ಆಟಕ್ಕೆ ನನ್ನ ಮಗ ಬಲಿ ಎಂದು ರೋಧನೆ. ನನ್ನ ಮಗನ ಸಾವು ಅನ್ಯಾಯದ ಸಾವು ಎಂದು ಪೋಷಕರ ಗೋಳು. ರಾಜಕೀಯದ ಚದುರಂಗದ ಆಟಕ್ಕೆ ಬಲಿಯಾಗೋದು ಯಾರು? ಸಣ್ಣ ಕಾರ್ಯಕರ್ತರು. ಬದುಕಿ ಬಾಳಬೇಕಾದಂತಹ ಕಾರ್ಯಕರ್ತ ಹೆಂಡತಿಗೆ ಗಂಡನಾಗಿ, ತಾಯಿಗೆ ಮಗನಾಗಿ, ತಂದೆಗೆ ಸುಪುತ್ರನಾಗಿ, ತಂಗಿಗೆ ಅಣ್ಣನಾಗಿ, ಅಕ್ಕನಿಗೆ ತಮ್ಮನಾಗಿ, ನೆರೆಹೊರೆಯದವರಿಗೆ ನೆರೆಹೊರೆಯವನಾಗಿ, ಫ್ರೆಂಡ್ಸ್ಗಳಿಗೆ ಗೆಳೆಯನಾಗಿ ಬದುಕಬೇಕಾಗಿದ್ದಂತಹ ದೇಶದ ಸತ್ಪ್ರಜೆ ಕರ್ನಾಟಕದ ಕನ್ನಡಿಗ ರಾಜಕೀಯ ಚದುರಂಗದ ಆಟಕ್ಕೆ ಬಲಿಯಾಗಿದ್ದಾರೆ. ಇಬ್ರು ಪ್ರತಿಷ್ಠೆ ಹುಡುಕೋದಕ್ಕೆ ಹೋದ್ರೆ, ಮೂಲ ಹುಡುಕೋದಕ್ಕೆ ಹೋದ್ರೆ, ರಾಜಕಾರಣಿಗಳಿಬ್ಬರ ಪ್ರತಿಷ್ಠೆಗೋಸ್ಕರ ಕಾರ್ಯಕರ್ತ ತನ್ನ ನೆತ್ತರು ತರ್ಪಣ ಮಾಡಬೇಕಾದ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ. ನಾಚಿಕೆಗೇಡಿನ ಕೆಲಸ ಇದು. ನಿಮ್ಮ ಬ್ಯಾನರ್ ತೆವಲುಗಳಿದ್ರೆ ನಿಮ್ಮ ಕಚೇರಿಗಳಲ್ಲಿ ಇಟ್ಕೊಳ್ಳಿ. ಗೋಡೆಗಳಿಗೆ ತಲೆ ಚಚ್ಕೊಳ್ಳಿಬೇಕಾದ್ರೆ ಕಾರ್ಯಕರ್ತರನ್ನ ಛೂ ಬಿಡೋದಲ್ಲ, ರಾಜಕಾರಣಿಗಳ ಆ ತಾಯಿಯ ಮೃತದೇಹದ ಮುಂದೆ ಕೂತ್ಕೊಂಡು ಗೊಳೋ ಅಂತ ಅಳ್ತಿದ್ದಾಳೆ. ನನ್ನ ಮಗನ ಸಾವು ನ್ಯಾಯಯುತವಾದ ಸಾವಲ್ಲ, ಇದು ಅನ್ಯಾಯಯುತವಾದಂತಹ ಸಾವು. ರಾಜಕಾರಣಿಗಳ ತೀಟೆ ತೆವಲಿಗಾಗಿ ನನ್ನ ಮಗನ ಪ್ರಾಣ ಬಲಿ ತೆಗೆದುಕೊಂಡ್ರು. ರಾಜಕಾರಣಿಗಳ ದೊಂಬರಾಟಕ್ಕೆ ನನ್ನ ಮಗ ಬಲಿಯಾದ. ಗಿಣಿ ತರ ಸಾಕಿದ್ವಿ, ನೋಡ್ಕೊಂಡು ಬೆಳೆಸಿದ್ವಿ, ಕುಟುಂಬಕ್ಕೆ ಆಧಾರ ಆಗಿದ್ದ, ತಂದೆಗೆ ಸಮಾಧಾನ ಹೇಳ್ತಾ ಇದ್ದ, ತಾಯಿಗೆ ತಕ್ಕ ಮಗನಾಗಿದ್ದ, ಅಕ್ಕನಿಗೆ ತಮ್ಮ ಇಲ್ದಂಗಾಯ್ತು, ತಂಗಿಗೆ ಅಣ್ಣ ಇಲ್ದಂಗಾಯ್ತು, ತಾಯಿಗೆ ಮಗ ಇಲ್ದಂಗಾಯ್ತು, ಹೆಂಡತಿಗೆ ಗಂಡ ಇಲ್ದಂಗಾಯ್ತು. ಈ ರಾಜಕಾರಣಿಗಳ ಸ್ವಾರ್ಥ ತೆವಲಿಗೋಸ್ಕರ ಬ್ಯಾನರ್ನಲ್ಲಿ ಹೆಸರು ಬಂತೋ ಬಂದಿಲ್ವೋ ಅನ್ನೋದೊಂದು ಸಮಸ್ಯೆನಾ? ಬ್ಯಾನರ್ನಲ್ಲಿ ನಮ್ಮ ಫೋಟೋ ಬಂತೋ ಇಲ್ವೋ ಅನ್ನೋದೊಂದು ಸಮಸ್ಯೆನಾ? ಆ ಸಮಸ್ಯೆಗಾಗಿ ಒಂದು ಬಳ್ಳಾರಿಯಂತಹ ಪ್ರದೇಶದಲ್ಲಿ ಗಲಾಟೆಗಳಾಗ್ತವೆ. ರಾತ್ರಿ ಹೊತ್ತಿನಲ್ಲಿ ಗುಂಡಿನ ಮೊರತೆಗಳು ಕೇಳುತ್ತೆ, ಪರಸ್ಪರ ಎಸ್ಕಾಟ್ಗಳು ಶೂಟ್ ಮಾಡ್ಕೊಂಡು ಸಾಯ್ತಾರೆ. ಇದೆಂತಹ ಪರಿಸ್ಥಿತಿ ನಮ್ಮ ರಾಜ್ಯ ಎತ್ತ ಸಾಕ್ತಾ ಇದೆ. ದೂರದ ಬಿಹಾರದಲ್ಲಿ ನಡೀತಾ ಇತ್ತು, ದೂರದ ಒರಿಸ್ಸಾದಲ್ಲಿ ನಡೀತಾ ಇದ್ದಂತಹ ಕೆಲ ಪೊಲಿಟಿಕಲ್ ಪ್ರಹಸನಗಳು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬಳ್ಳಾರಿಯಂತಹ ನಗರಗಳಲ್ಲಿ ನಡೀತಾ ಇದೆ. ಇದಕ್ಕೆ ಯಾರು ಹೊಣೆ? ರಾಜಕಾರಣಿಗಳ ಪರಸ್ಪರ ಹುಚ್ಚಾಟದಿಂದಾಗಿ ಕಾರ್ಯಕರ್ತ ಬಲಿ ಆಗ್ತಾ ಇರೋದು ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತವಾದಂತಹ ವಿಚಾರ. ಮೃತದೇಹದ ಮುಂದೆ ತಾಯಿ ಕಣ್ಣೀರಿಟ್ಕೊಂಡು ಗೋಳಾಡ್ಕೊಳ್ತಿದ್ದಾಳೆ. ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತನ ಮೃತ್ಯು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಮೃತದೇಹದ ಮುಂದೆ ಹೆತ್ತವಳ ಕೂಗು, ರಾಜಕೀಯದ ಆಟಕ್ಕೆ ನನ್ನ ಮಗ ಬಲಿ ಎಂದು ರೋಧನೆ. ನನ್ನ ಮಗನ ಸಾವು ಅನ್ಯಾಯದ ಸಾವು ಎಂದು ಪೋಷಕರ ಗೋಳು. ರಾಜಕಾರಣಿಗಳು ತಮ್ಮ ಪ್ರತಿಷ್ಠೆಗಾಗಿ ನನ್ನ ಮಗನನ್ನ ಜೀವ ಕೊಟ್ಟಿದ್ದಾರೆ. ನನ್ನ ಮಗನ ಸಾವು ಸಹಿಸಲಾಗ್ತಾ ಇಲ್ಲ ಅಂಥೇಳಿ ಆ ತಾಯಿ ಅಳ್ತಾ ಇರೋದನ್ನ ಅಲ್ಲಿ ಸುತ್ತಲೂ ನಿಂತ್ಕೊಂಡು ನೋಡ್ತಾ ಇರೋರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮೃತದೇಹದ ಮುಂದೆ ಕಣ್ಣೀರಿಡುತ್ತಾ ರೋಧನೆಯಲ್ಲಿ ತಾಯಿ ಕಣ್ಣೀರಿಟ್ಕೊಂಡು ಆ ಮೃತದೇಹದ ಮುಂದೆ ಸಾಂತ್ವನ ಹೇಳ್ತಾ ಇದ್ದಾಳೆ. ನನ್ನ ಮಗನ ಸ್ಥಿತಿ ಯಾರಿಗೂ ಬರಬಾರ್ದು. ನಿಮ್ಮ ಪಕ್ಷಕ್ಕೊಬ್ಬ ಕಾರ್ಯಕರ್ತನಾಗಿರ್ಬೋದು, ಆದರೆ ತಾಯಿಗೆ ಮಗ ಅಲ್ವಾ ಆತ? ಆ ಕುಟುಂಬಕ್ಕೆ ಆಧಾರ ಆಗಿದ್ನಲ್ಲ, ತಿಂಗಳಿಗೆ ಇಷ್ಟೋ ಅಷ್ಟೋ ಅಂತ ಹೇಳಿ ಕೊಡ್ತಾ ಇದ್ದ, ಸಂಸಾರದ ಜೀವನ ಹೋಗ್ತಾ ಇತ್ತು. ಈಗ ಯಾರು ಕೊಡ್ತಾರೆ? ಪಕ್ಷದ ನಾಯಕರೇನು ಮನೆಗೆ ಬಂದೇನು ಸಾಕ್ತಾರೇನು ಕುಟುಂಬಸ್ಥರನ್ನ? ಯಾರೂ ಸಾಕೋರಿಲ್ಲ. ಮೃತದೇಹ ಅನಾಥವಾಗಿ ಆ ತಾಯಿಯ ಆಕ್ರಂದನದ ನಡುವೆ ಆ ಮೃತದೇಹ ಎಷ್ಟು ಕೊರಗಿತ್ತೋ ಏನು. ಒಟ್ಟಾರೆ ರಾಜಕಾರಣಿಗಳ ಪರಸ್ಪರ ಕಾಳಗಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಮೃತದೇಹದ ಮುಂದೆ ಕಣ್ಣೀರಿಡ್ತಾ ರೋಧಿಸ್ತಾ ಇರುವಂತಹ ಕುಟುಂಬಸ್ಥರು. ಒಟ್ಟಾರೆ ಬಳ್ಳಾರಿ ಈಗಲೂ ಈ ಕ್ಷಣದವರೆಗೂ ಕೂಡ ಕೊತ ಕುದಿಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.